ಬರುವಂತಹ ಜನವರಿ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಕೇವಲ ತಮ್ಮ ಸ್ವಭಾವ ಬದಲಾವಣೆಯಿಂದ ಯಾವ ರೀತಿ ಜೀವನದಲ್ಲಿ ಡೆವಲಪ್ಮೆಂಟ್ಸ್ನ ನೋಡ್ಬೋದು ಅಂತ ತಿಳಿದುಕೊಳ್ಳಲು ಈ ವಿಡಿಯೋನ ಲೈಕ್ ಮಾಡಿ ಎಂಡವರೆಗೂ ನೋಡಿ, ಎಲ್ಲೂ ಕಳೆದು ಹೋಗಬಾರ್ದಂತ ಇಮಿಡಿಯೇಟ್ ಆಗಿ ಸೇವ್ ಮಾಡಿ. ವೃಷಭ ರಾಶಿಗೆ ಬರುವಂತಹ ಜನವರಿ ತಿಂಗಳಲ್ಲಿ ಸೂರ್ಯ ಭಾಗ್ಯಸ್ಥಾನದಲ್ಲಿ ಗೋಚರ ಮಾಡ್ತಾ ಇದ್ದಾನೆ. ಇದರಿಂದ ದೈವಿಕ ಅನುಗ್ರಹದಿಂದ ಒಳ್ಳೆ ಡೆವಲಪ್ಮೆಂಟ್ಸ್ನ ನೋಡಬಹುದು. ಚತುರ್ಥಾಧಿಪತಿ ರವಿ ಭಾಗ್ಯಸ್ಥಾನದಲ್ಲಿ ಗೋಚರ ಮಾಡ್ತಾ ಇರೋದ್ರಿಂದ ಮನೆ, ಪ್ರಾಪರ್ಟಿ, ವೆಹಿಕಲ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ಗೆ ಏನಾದರೂ ಡಿಫಿಕಲ್ಟೀಸ್ ಬರ್ತಾ ಇದೆ ಅಂತಂದ್ರೆ ನೀವು ದೈವಿಕ ಸ್ಥಳಗಳಿಗೆ ವಿಸಿಟ್ ಮಾಡೋದ್ರಿಂದ ಒಳ್ಳೆ ಡೆವಲಪ್ಮೆಂಟ್ಸ್ನ ನೋಡ್ಬೋದು. ಇದರ ಜೊತೆಗೆ ಬರುವಂಥ ತಿಂಗಳಲ್ಲಿ ಬಹಳಷ್ಟು ಪ್ರಯಾಣ ಯೋಗಗಳು ಬರ್ತಾವು. ನೆಸೆಸಿಟಿ ಇದ್ರಷ್ಟೇ ಟ್ರಾವೆಲ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ಕೋಬೇಕು. ಇದರ ಜೊತೆಗೆ ಯಾವ ವಿದ್ಯಾರ್ಥಿಗಳು ಹೈಯರ್ ಎಜುಕೇಶನ್ ಪ್ರಯತ್ನ ಮಾಡ್ತಾ ಇದ್ರಿ ಅವರು ಸಹಿತ ಒಳ್ಳೆ ಬೆನಿಫಿಟ್ಸ್ನ ತೆಗೆದುಕೊಳ್ಬಹುದು. ಒಂದು ಲೈಫ್ ಇನ್ಸೈಟ್ನ ಹೇಳ್ಕೊಡ್ತೀನಿ. ಅಗ್ರೆಸಿವ್ ಅಪ್ರೋಚ್ ಇಂದ ಯಾವುದೇ ರೀತಿ ನಿಮಗೆ ಸೊಲ್ಯೂಷನ್ ಸಿಗೋದಿಲ್ಲ. ಸಾಧ್ಯವಾದಷ್ಟು ನಿಮ್ಮ ಶಾಂತ ಮನಸ್ಥಿತಿಯಿಂದ ಮುಂದುವರೆದಿದ್ದಲ್ಲಿ ಒಳ್ಳೆ ಡೆವಲಪ್ಮೆಂಟ್ಸ್ನ ನೋಡಬಹುದು. ಇದರ ಜೊತೆಗೆ ಒಂದು ಹೆಲ್ತ್ ಟಿಪ್ ಅನ್ನು ಹೇಳ್ಕೊಡ್ತೀನಿ. ಈ ತಿಂಗಳು ತೊಡೆ ಮತ್ತು ಮೊಣಕಾಲಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಕೊಂಡು ಹೋಗುವಂತ ಒಂದು ಪ್ರಯತ್ನ ಮಾಡ್ಕೋಬೇಕು. ಇದರ ಜೊತೆಗೆ ಒಂದು ಪವರ್ಫುಲ್ ರೆಮಿಡಿಯನ್ನು ಹೇಳ್ಕೊಡ್ತೀನಿ. ಈ ತಿಂಗಳು ನೀವು ದೇವಿ ಮಹಾಲಕ್ಷ್ಮಿಯ ಪೂಜೆ ಪುನಸ್ಕಾರಗಳನ್ನ ಮಾಡೋದ್ರಿಂದ ಒಳ್ಳೆ ಡೆವಲಪ್ಮೆಂಟ್ಸ್ನ ಮಾಡ್ಬೋದು. ಬರುವಂಥ ಎಲ್ಲ ಕಷ್ಟಗಳನ್ನ ನೀವು ದೂರ ಮಾಡ್ಕೋಬಹುದು. ನಿಮ್ಮ 2026ರ ಎಲ್ಲ ಎಚ್ಚರಿಕೆಗಳನ್ನ ಒಂದು ತಿಂಗಳು ಮೊದಲೇ ಫ್ರೀಯಾಗಿ ತಿಳಿದು ನಿಮ್ಮ ಲೈಫನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ನಮ್ಮ ಪೇಜ್ನ ಫಾಲೋ ಮಾಡಿ. ವೃಷಭ ರಾಶಿಯ ಬಗ್ಗೆ ಡೀಟೇಲ್ಡ್ ಆಗಿ ಪ್ರಿಡಿಕ್ಷನ್ಸ್ ಬೇಕಾಗಿದ್ದಲ್ಲಿ ಕಮೆಂಟಲ್ಲಿ 2 ಅಂತ ಟೈಪ್ ಮಾಡಿ.